ವಿಷಯ ಏನು ಹೇಳ್ತೀವಿ ಅಂದರೆ, ಈಗ ಯಶ್ ಅವರು ಕಾಶಿನಾಥ್ ಅವರು ಅನುಭವ ಫಿಲ್ಮ್ ತೆಗೆದ್ರು. ಆಮೇಲೆ ನಮ್ಮ ರವಿಚಂದ್ರ ಎಮ್ಮೋ ಎಮ್ಮೋ ನೋಡದೆ ಡ್ಯಾನ್ಸ್ ಮಾಡಿದ್ರು. ಆವಾಗ ಇಲ್ದಿರೋದು ಇವಾಗ ಯಾಕೆ ಬರ್ತಾಯಿದೆ ಇದು? ಕೆಲವರು ಹೇಟರ್ಸ್ ಮಾಡ್ತಿದ್ದಾರೆ. ಈಗ ನಮ್ಮ ದೇಶದ ಪಾಪ್ಯುಲೇಷನ್ 145 crore ಇದೆ. ಉಪೇಂದ್ರ ಅವರು ಆವಾಗಲೇ ಹೇಳಿದ್ದಾರೆ, ಏನು ಗೊತ್ತಿಲ್ಲದೆ 145 ಕೋಟಿ crore ಪಾಪ್ಯುಲೇಷನ್ ಆಗಕ್ಕೆ ಸಾಧ್ಯನಾ? ಮೂವಿ ಥರ ನೋಡಬೇಕು. ಚೆನ್ನಾಗಿ ಮೂವಿ ತೆಗೆದಿದ್ದಾರೆ. 18 ವರ್ಷದೊಳಗೆ ಅವರೇ ಕೊಟ್ಟಿದ್ದಾರೆ, ನೋಡಬೇಡಿ. ಮಕ್ಕಳಿಗೆ ಏನು ಗೊತ್ತಿರಲ್ಲ ಯಾವ ಸರಿ ಯಾವ ತಪ್ಪು. ಉಳಿದವ್ರು ಎಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆನೇ ಬಂದು ನೋಡ್ಬೋದು. ಕೆಲವರು ಹಿಂದಿ ಮೂವಿಲಿ ಎಲ್ಲ ಆಶಿಕು ಮಾನ ಎಲ್ಲ ಸಾಂಗಲ್ಲಿ ಅದೆಲ್ಲ ಅವಾಗೆಲ್ಲ ನೋಡಿದ್ದಾರೆ. ಇದೇನಂದರೆ ಕೆಲವೊಂದು ನಮ್ಮ ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಎಳಿಬೇಕಂತಲೇ ಇದೆಲ್ಲ ಪ್ಲ್ಯಾನ್ ನಡೀತಾ ಇದೆ. ಏನು ಪ್ಲ್ಯಾನ್ ಅಂದರೆ ಈ ಥರ ನೆಗೆಟಿವ್ ಫಸ್ಟ್ ಹಾಫ್ ಚೆನ್ನಾಗಿಲ್ಲ. ಯಾವ ಮೂವಿ ಆದರೂ ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಲೋ ಆಗಿ ಸೆಕೆಂಡ್ ಹಾಫಲ್ಲಿ ಪಿಕಪ್ ಆಗುತ್ತೆ. ಅದಕ್ಕೆ ಮೂವಿ ಹೇಳೋದು. ಇವ್ರು ಕೆಲವರು ಇಂಟರ್ನಲ್ ಬಂದುಬಿಟ್ಟು ಅವರು ಕನ್ನಡದಲ್ಲಿ ಇವರು ನೋಡಿ, ಒಂದು ಇಂಡಸ್ಟ್ರಿ ಥರ ನೋಡ್ಬೇಕು ಬಿಟ್ಟರೆ ನಾನು ಡಿ ಬಾಸ್ ಫ್ಯಾನು. ನಾನು ಯಶ್ಗೆ ಸಪೋರ್ಟ್ ಮಾಡ್ತೀನಿ, ಸುದೀಪ್ಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಬೆಳೆದ್ರೆ ಮಾತ್ರ ಇಂಡಸ್ಟ್ರಿ ಇರುತ್ತೆ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ನಮಗೆ ಹೊಡೆದಾಡ್ಕೊಂಡ್ರೆ ನಾಳೆ ಯಾರು ಬರ್ತಾರೆ? ನಮಗೊಂದು ಸೈಡ್ ಮಾಡಿಬಿಡ್ತಾರೆ. ಅದಕ್ಕೆ ಸಪೋರ್ಟ್ ಕನ್ನಡಿಗರಾದ್ರೆ ಸಪೋರ್ಟ್ ಮಾಡಬೇಕು. ಯಶ್ ಅವರು ಆಂಧ್ರ ಹೋಗಲಿ, ತಮಿಳ್ನಾಡು ಹೋಗಲಿ, ಕೇರಳ ಹೋಗಲಿ, ಮತ್ತು ಹಿಂದಿ ಎಲ್ಲೇ ಹೋಗಲಿ, ಫಸ್ಟ್ ನಮಸ್ಕಾರ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಮತ್ತು ಈ AMB ಕ್ರಿಯೇಷನಲ್ಲೂ ಅಷ್ಟೇ, ಮೈಸೂರು ಪಡವರಹಳ್ಳಿ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಅವರು ಎಲ್ಲೇ ಅಮೇರಿಕಾ ಹಾಲಿವುಡ್ ರೇಂಜಿಗೆ ಹೋದ್ರು ನಮ್ಮ ಕರ್ನಾಟಕನಂತೂ ಬಿಟ್ಕೊಡಲ್ಲ. ನಾವು ಕನ್ನಡಿಗರು ಯಶನ್ನು ಬಿಟ್ಕೊಡ್ಬಾರ್ದು. ನಾನು ಅಷ್ಟೇ ಹೇಳೋದು. ಮೂವಿ ಥರ ನೋಡಿ. ಯಶ್ ಅಂತ ನೋಡ್ಬಿಡಿ, ಕಾಯ್ರ ಅಡ್ವಾಣಿ ಅಂತ ನೋಡ್ಬಿಡಿ. ಕ್ಯಾರೆಕ್ಟರ್ಗೆ ದಿನ ಹೆಂಗೆ ಚೇಂಜ್ ಆಗುತ್ತೋ, ನಾವು ಒಂದು ಕಾಲದಿಂದ ಪಂಚೆ ಹೊಡ್ಕೊತಿದ್ದೀವಿ, ಇವಾಗ ಪ್ಯಾಂಟ್ ಹಾಕ್ತಿದ್ದೀವಿ. ಕಾಲ ಬದಲಾದಂಗೆ ಎಲ್ಲ ಸ್ಟೋರಿ ಎಲ್ಲ ಬದಲಾಗುತ್ತೆ. ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೋಬೇಕು. ವಸೂಲಲ್ಲ. ನೋಡಿದಿರಲ್ಲ ಇಲ್ಲೆಲ್ಲ ತಳ್ಳಾಟ ನೀವು ನೋಡಿದಿರಲ್ಲ. ಪಕ್ಕ 2,000 crore ಕಲೆಕ್ಷನ್ ಆಗುತ್ತೆ.